ಇಂದು ಕೋರ್ಟ್ಗೆ ಹಾಜರಾಗಲಿದ್ದಾರೆ ನಟಿ ರಮ್ಯಾ. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಚಿತ್ರದ ವಿವಾದ ಸಂಬಂಧ ಇವತ್ತು ಮತ್ತೆ ಕೋರ್ಟ್ ಮುಂದೆ ರಮ್ಯಾ ಹಾಜರು ಆಗುವಂತ ಸಾಧ್ಯತೆ ಇದೆ. ಚಿತ್ರದಲ್ಲಿ ಕೆಲ ದೃಶ್ಯಗಳನ್ನ ತಮ್ಮ ಅನುಮತಿ ಇಲ್ಲದೆ ಬಳಸಿಕೊಳ್ಳಲಾಗಿದೆ. ಇದರಿಂದ ತಮಗೆ ಆಗಿರೋ ನಷ್ಟ ತುಂಬಿಕೊಡಬೇಕು ಅಂತ ಕೇಸ್ ಹಾಕಿದ್ದಾರೆ. 1 ಕೋಟಿ ರೂಪಾಯಿ ಪರಿಹಾರ ಕೇಳಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ ನಟಿ ರಮ್ಯಾ. ಈ ಮೊದಲು ಜನವರಿ 7ರಂದು ಕೋರ್ಟ್ ವಿಚಾರಣೆಗೆ ನಡೆದಿತ್ತು. ಒರಿಜಿನಲ್ ಅಗ್ರಿಮೆಂಟ್ ಕಾಪಿ ಜೊತೆಗೆ ಬರಲು ಸೂಚಿಸಿತ್ತು ಕೋರ್ಟ್. ಇವತ್ತು ದಾಖಲೆಗಳೊಂದಿಗೆ ಕೋರ್ಟ್ಗೆ ಹಾಜರಾಗಲಿದ್ದಾರೆ ನಟಿ ರಮ್ಯಾ. ಬೆಂಗಳೂರಿನ ಕಮರ್ಷಿಯಲ್ ಕೋರ್ಟ್ಗೆ ಕೆಲವೇ ಕ್ಷಣಗಳಲ್ಲಿ ರಮ್ಯಾ ಹಾಜರಾಗಲಿದ್ದಾರೆ. ಹಾಸ್ಟೆಲ್ ಹುಡುಗರು ಚಿತ್ರದ ನಿರ್ಮಾಪಕರಿಗೆ ಸಂಕಷ್ಟವನ್ನ ತಂದಿಟ್ಟಿದ್ದಾರೆ ನಟಿ ರಮ್ಯಾ. ಇವತ್ತು ಕೋರ್ಟ್ಗೆ ಹಾಜರಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಚಿತ್ರದ ವಿವಾದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮತ್ತೆ ಕೋರ್ಟ್ ಮುಂದೆ ರಮ್ಯಾ ಹಾಜರಾಗುವಂತ ಸಾಧ್ಯತೆ ಇದೆ. ಚಿತ್ರದಲ್ಲಿ ಕೆಲವು ದೃಶ್ಯಗಳನ್ನ ತಮ್ಮ ಅನುಮತಿ ಇಲ್ಲದೆ ಬಳಸಿಕೊಳ್ಳಲಾಗಿದೆ. ಇದರಿಂದ ತಮಗೆ ಸಾಕಷ್ಟು ನಷ್ಟ ಆಗಿದೆ. ಆಗಿರುವ ನಷ್ಟವನ್ನ ತುಂಬಿಕೊಡಬೇಕು ಅಂತ ಕೇಸ್ ಹಾಕಿದ್ದಾರೆ. 1 ಕೋಟಿ ರೂಪಾಯಿ ಪರಿಹಾರ ಕೇಳಿ ಕೋರ್ಟ್ ಮೆಟ್ಟಿಲೇರಿರುವುದು ನಟಿ ರಮ್ಯಾ. ಈ ಮೊದಲು ಜನವರಿ 7ರಂದು ಕೋರ್ಟ್ ವಿಚಾರಣೆ ನಡೆದಿತ್ತು. ಒರಿಜಿನಲ್ ಅಗ್ರಿಮೆಂಟ್ ಕಾಪಿ ಜೊತೆಗೆ ಬರೋದಕ್ಕೆ ಕೋರ್ಟ್ ಸೂಚಿಸಿತ್ತು. ಇವತ್ತು ದಾಖಲೆಗಳೊಂದಿಗೆ ಕೋರ್ಟ್ಗೆ ಹಾಜರಾಗಲಿದ್ದಾರೆ ನಟಿ ರಮ್ಯಾ. ಇಂದು ಕೋರ್ಟ್ಗೆ ಹಾಜರಾಗಲಿದ್ದಾರೆ ನಟಿ ರಮ್ಯಾ. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಚಿತ್ರದ ವಿವಾದ ಸಂಬಂಧ ಇವತ್ತು ಮತ್ತೆ ಕೋರ್ಟ್ ಮುಂದೆ ರಮ್ಯಾ ಹಾಜರು ಆಗುವಂತ ಸಾಧ್ಯತೆ ಇದೆ. ಚಿತ್ರದಲ್ಲಿ ಕೆಲ ದೃಶ್ಯಗಳನ್ನ ತಮ್ಮ ಅನುಮತಿ ಇಲ್ಲದೆ ಬಳಸಿಕೊಳ್ಳಲಾಗಿದೆ. ಇದರಿಂದ ತಮಗೆ ಆಗಿರೋ ನಷ್ಟ ತುಂಬಿಕೊಡಬೇಕು ಅಂತ ಕೇಸ್ ಹಾಕಿದ್ದಾರೆ. 1 ಕೋಟಿ ರೂಪಾಯಿ ಪರಿಹಾರ ಕೇಳಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ ನಟಿ ರಮ್ಯಾ. ಈ ಮೊದಲು ಜನವರಿ 7ರಂದು ಕೋರ್ಟ್ ವಿಚಾರಣೆಗೆ ನಡೆದಿತ್ತು. ಒರಿಜಿನಲ್ ಅಗ್ರಿಮೆಂಟ್ ಕಾಪಿ ಜೊತೆಗೆ ಬರಲು ಸೂಚಿಸಿತ್ತು ಕೋರ್ಟ್. ಇವತ್ತು ದಾಖಲೆಗಳೊಂದಿಗೆ ಕೋರ್ಟ್ಗೆ ಹಾಜರಾಗಲಿದ್ದಾರೆ ನಟಿ ರಮ್ಯಾ. ಬೆಂಗಳೂರಿನ ಕಮರ್ಷಿಯಲ್ ಕೋರ್ಟ್ಗೆ ಕೆಲವೇ ಕ್ಷಣಗಳಲ್ಲಿ ರಮ್ಯಾ ಹಾಜರಾಗಲಿದ್ದಾರೆ. ಹಾಸ್ಟೆಲ್ ಹುಡುಗರು ಚಿತ್ರದ ನಿರ್ಮಾಪಕರಿಗೆ ಸಂಕಷ್ಟವನ್ನ ತಂದಿಟ್ಟಿದ್ದಾರೆ ನಟಿ ರಮ್ಯಾ. ಇವತ್ತು ಕೋರ್ಟ್ಗೆ ಹಾಜರಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಚಿತ್ರದ ವಿವಾದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮತ್ತೆ ಕೋರ್ಟ್ ಮುಂದೆ ರಮ್ಯಾ ಹಾಜರಾಗುವಂತ ಸಾಧ್ಯತೆ ಇದೆ. ಚಿತ್ರದಲ್ಲಿ ಕೆಲವು ದೃಶ್ಯಗಳನ್ನ ತಮ್ಮ ಅನುಮತಿ ಇಲ್ಲದೆ ಬಳಸಿಕೊಳ್ಳಲಾಗಿದೆ. ಇದರಿಂದ ತಮಗೆ ಸಾಕಷ್ಟು ನಷ್ಟ ಆಗಿದೆ. ಆಗಿರುವ ನಷ್ಟವನ್ನ ತುಂಬಿಕೊಡಬೇಕು ಅಂತ ಕೇಸ್ ಹಾಕಿದ್ದಾರೆ. 1 ಕೋಟಿ ರೂಪಾಯಿ ಪರಿಹಾರ ಕೇಳಿ ಕೋರ್ಟ್ ಮೆಟ್ಟಿಲೇರಿರುವುದು ನಟಿ ರಮ್ಯಾ. ಈ ಮೊದಲು ಜನವರಿ 7ರಂದು ಕೋರ್ಟ್ ವಿಚಾರಣೆ ನಡೆದಿತ್ತು. ಒರಿಜಿನಲ್ ಅಗ್ರಿಮೆಂಟ್ ಕಾಪಿ ಜೊತೆಗೆ ಬರೋದಕ್ಕೆ ಕೋರ್ಟ್ ಸೂಚಿಸಿತ್ತು. ಇವತ್ತು ದಾಖಲೆಗಳೊಂದಿಗೆ ಕೋರ್ಟ್ಗೆ ಹಾಜರಾಗಲಿದ್ದಾರೆ ನಟಿ ರಮ್ಯಾ.